ಇಂದು ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಗಳು ಕೇವಲ ಎರಡು ದೇಶಗಳ ನಡುವಿನ ಸಮಸ್ಯೆಯಲ್ಲ, ಅದರ ಪರಿಣಾಮ ನಮ್ಮ ಜೀವನದ ಮೇಲೂ ಬೀಳುತ್ತಿದೆ. ಪೆಟ್ರೋಲ್ ಬೆಲೆ ಏರಿಕೆ, ಆಹಾರದ ಬೆಲೆ ಹೆಚ್ಚಳ, ಉದ್ಯೋಗದ ಆತಂಕ, ಡಾಲರ್ ಮುಂದೆ ರೂಪಾಯಿ ದುರ್ಬಲವಾಗುವುದು ಇವೆಲ್ಲ ಸಾಮಾನ್ಯ ಜನರ ಬದುಕಿನ ಮೇಲೆ ನೇರ ಪರಿಣಾಮ ಬೀರುತ್ತಿವೆ. ಆದರೆ ಎಲ್ಲ ಒತ್ತಡಗಳ ನಡುವೆಯೂ ಭಾರತ ಹೇಗೆ ಸ್ಥಿರವಾಗಿ ನಿಂತಿದೆ ಗೊತ್ತಾ? ಮೋದಿ ಸರ್ಕಾರ ಯಾವ ರೀತಿ ಯೋಜನೆಗಳನ್ನು ಮಾಡುತ್ತಿದೆ, ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಲಾಭವಾಗುತ್ತದೆಯಾ ಅಥವಾ ದೊಡ್ಡ ಆರ್ಥಿಕ ಸವಾಲು ಎದುರಾಗುತ್ತಾ? ಈ ವಿಡಿಯೋದಲ್ಲಿ ಸರಳ ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಕೊನೆಯವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಭಾರತದ ಭವಿಷ್ಯದ ಬಗ್ಗೆ ಒಂದು ಶಾಕಿಂಗ್ ಮಾಹಿತಿ ಇದೆ. ಪ್ರಸ್ತುತ ಜಗತ್ತಿನಲ್ಲಿ ಹಲವಾರು ಕಡೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ, ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ, ಚೈನಾ ತೈವಾನ್ ಸಮಸ್ಯೆ, ಸೈಬರ್ ದಾಳಿಗಳು, ಭಯೋತ್ಪಾದಕ ಚಟುವಟಿಕೆಗಳು, ಈ ಎಲ್ಲ ಘಟನೆಗಳು ಜಗತ್ತಿನ ಆರ್ಥಿಕ ವ್ಯವಸ್ಥೆಯನ್ನೇ ನಿಧಾನವಾಗಿ ದುರ್ಬಲಗೊಳಿಸುತ್ತಿವೆ. ಭಾರತಕ್ಕೆ ದೊಡ್ಡ ಸವಾಲು ಏನು ಅಂದರೆ, ನಮ್ಮ ದೇಶ ಇನ್ನೂ ಹೆಚ್ಚಿನ ಕಚ್ಚಾ ತೈಲವನ್ನು ವಿದೇಶಗಳಿಂದ ತರಿಸಿಕೊಳ್ಳುತ್ತಿದೆ. ಯುದ್ಧ ಹೆಚ್ಚಾದರೆ ತೈಲ ಬೆಲೆ ಏರುತ್ತದೆ. ತೈಲ ಬೆಲೆ ಏರಿದರೆ ಪೆಟ್ರೋಲ್ ದುಬಾರಿ ಆಗುತ್ತದೆ, ಡೀಸೆಲ್ ದುಬಾರಿ ಆಗುತ್ತದೆ, ಸಾರಿಗೆ ಹೆಚ್ಚಳ ಆಗುತ್ತದೆ. ಇದರಿಂದ ದಿನಸಿ ವಸ್ತುಗಳ ಬೆಲೆ ಏರಿಕೆಯಾಗುತ್ತದೆ. ಆದರೆ ಯುದ್ಧ ಬೇರೆ ದೇಶದಲ್ಲಿ ನಡೆದರೂ ಅದರ ಪರಿಣಾಮ ನಮ್ಮ ಮನೆಯ ಮೇಲೆ, ಖರ್ಚಿನ ಮೇಲೆಯೂ ಬೀಳುತ್ತದೆ. ಭಾರತ ಹೇಗೆ ಎದುರಿಸುತ್ತಿದೆ? ಆದರೆ ಭಾರತ ಸಂಪೂರ್ಣವಾಗಿ ಆತಂಕಕ್ಕೆ ಒಳಗಾಗಿಲ್ಲ. ಯಾಕಂದರೆ ಕಳೆದ ಕೆಲವು ವರ್ಷಗಳಿಂದ ಭಾರತ ತನ್ನ ಶಕ್ತಿಯನ್ನು ನಿಧಾನವಾಗಿ ಹೆಚ್ಚಿಸಿಕೊಂಡಿದೆ. ಎಲ್ಲ ದೇಶಗಳ ಜೊತೆ ಸಮತೋಲನ ಸಂಬಂಧ. ಭಾರತ ಒಂದು ದೇಶದ ಪರವಾಗಿ ನಿಲ್ಲದೆ ಎಲ್ಲ ಪ್ರಮುಖ ರಾಷ್ಟ್ರಗಳ ಜೊತೆ ಉತ್ತಮ ಸಂಬಂಧ ಉಳಿಸಿಕೊಂಡಿದೆ. ರಷ್ಯಾ ಜೊತೆ ತೈಲ ಒಪ್ಪಂದ, ಅಮೆರಿಕ ಜೊತೆ ತಂತ್ರಜ್ಞಾನ ಸಹಕಾರ, ಮಧ್ಯಪ್ರಾಚ್ಯ ದೇಶಗಳ ಜೊತೆ ವ್ಯಾಪಾರ. ಈ ಸಮತೋಲನ ನೀತಿಯಿಂದ ಸಂಕಷ್ಟ ಸಮಯದಲ್ಲೂ ಭಾರತಕ್ಕೆ ಬೆಂಬಲ ಸಿಗುತ್ತಿದೆ. ತೈಲ ಸಂಗ್ರಹ ಯೋಜನೆ. ಯುದ್ಧದ ಸಮಯದಲ್ಲಿ ತೈಲ ಕೊರತೆ ಉಂಟಾಗಬಹುದು ಎಂಬ ಕಾರಣಕ್ಕೆ ಭಾರತ ಮುಂಚಿತವಾಗಿ ದೊಡ್ಡ ಪ್ರಮಾಣದ ತೈಲ ಸಂಗ್ರಹ ಮಾಡುತ್ತಿದೆ. ಇದನ್ನು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಎಂದು ಕರೆಯುತ್ತಾರೆ. ಆದರೆ ದೇಶಕ್ಕೆ ಬೇಕಾಗುವ ತೈಲವನ್ನು ಕೆಲವು ತಿಂಗಳ ಕಾಲ ಮುಂಚಿತವಾಗಿ ಸಂಗ್ರಹಿಸಿಡುವುದು. ಗಡಿ ಭದ್ರತೆ ಬಲಪಡಿಸುವುದು. ಸರ್ಕಾರ ಗಡಿ ಭಾಗಗಳಲ್ಲಿ ಹೊಸ ರಸ್ತೆ, ಸುರಂಗ ಮಾರ್ಗ ಮತ್ತು ಸೇನಾ ತಂತ್ರಜ್ಞಾನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ. ನೌಕಾಪಡೆ, ವಾಯುಪಡೆ ಮತ್ತು ಕ್ಷಿಪಣಿ ವ್ಯವಸ್ಥೆಗಳನ್ನು ಕೂಡ ಬಲಪಡಿಸಲಾಗಿದೆ. ಇದರಿಂದ ಯಾವುದೇ ತುರ್ತು ಪರಿಸ್ಥಿತಿ ಬಂದರೂ ಭಾರತ ವೇಗವಾಗಿ ಪ್ರಕ್ರಿಯೆ ನೀಡುವ ಸಾಮರ್ಥ್ಯ ಹೊಂದಿದೆ. ಈಗ ಮೋದಿ ಸರ್ಕಾರ ಅನುಸರಿಸುತ್ತಿರುವ ಕೆಲವು ಪ್ರಮುಖ ಯೋಜನೆಗಳು ಭಾರತವನ್ನು ಇನ್ನಷ್ಟು ಬಲಪಡಿಸುತ್ತಿವೆ. ಆತ್ಮನಿರ್ಭರ್ ಭಾರತ್. ಈ ಯೋಜನೆಯ ಮುಖ್ಯ ಉದ್ದೇಶ ವಿವಿಧ ದೇಶಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದಾಗಿದೆ. ಹಿಂದೆ ಭಾರತ ಅನೇಕ ವಸ್ತುಗಳನ್ನು ಚೀನಾದಿಂದ ತರಿಸಿಕೊಳ್ಳುತ್ತಿತ್ತು. ಆದರೆ ಈಗ ಮೊಬೈಲ್ ಉತ್ಪಾದನೆ, ರಕ್ಷಣಾ ಉಪಕರಣಗಳು, ಎಲೆಕ್ಟ್ರಾನಿಕ್ಸ್, ಡ್ರೋನ್ ತಂತ್ರಜ್ಞಾನ ಇವೆಲ್ಲವನ್ನು ಭಾರತದಲ್ಲೇ ತಯಾರಿಸುವ ಪ್ರಯತ್ನ ನಡೆಯುತ್ತಿದೆ. ಇದರಿಂದ ಯುದ್ಧ ಅಥವಾ ಜಾಗತಿಕ ಸಂಕಷ್ಟ ಬಂದರೂ ಸರಕು ಕೊರತೆ ಕಡಿಮೆಯಾಗದಂತೆ ಭಾರತ ನೋಡಿಕೊಳ್ಳುತ್ತಿದೆ. ಎರಡನೇದು ಮೇಕ್ ಇನ್ ಇಂಡಿಯಾ. ಜಗತ್ತಿನ ದೊಡ್ಡ ಕಂಪನಿಗಳು ಭಾರತಕ್ಕೆ ಕರೆತಂದು ಇಲ್ಲಿ ಕಾರ್ಖಾನೆ ತೆರೆಯಲು ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ. ಆ್ಯಪಲ್, ಸ್ಯಾಮ್ಸಂಗ್ ಸೇರಿದಂತೆ ಹಲವಾರು ಕಂಪನಿಗಳು ಭಾರತದಲ್ಲಿ ಉತ್ಪಾದನೆ ಹೆಚ್ಚಿಸುತ್ತಿವೆ. ಇದರಿಂದ ಉದ್ಯೋಗ ಹೆಚ್ಚಳ, ರಫ್ತು ಹೆಚ್ಚಳ, ವಿದೇಶಿ ಹಣದ ಹರಿವು ಇವೆಲ್ಲ ದೇಶದ ಆರ್ಥಿಕತೆಯನ್ನು ಬಲಪಡಿಸುತ್ತಿವೆ. ಡಿಜಿಟಲ್ ಭಾರತ. ಇಂದು ಭಾರತ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಜಗತ್ತಿನ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. UPI ಮೂಲಕ ಕೋಟ್ಯಾಂತರ ವ್ಯವಹಾರಗಳನ್ನು ಪ್ರತಿದಿನ ನಡೆಯುತ್ತಿವೆ. ಯಾವುದೇ ಸಂಕಷ್ಟ ಸಮಯದಲ್ಲೂ ಡಿಜಿಟಲ್ ವ್ಯವಸ್ಥೆ ಆರ್ಥಿಕತೆಯನ್ನು ನಿಲ್ಲದಂತೆ ಸಹಾಯ ಮಾಡುತ್ತಿದೆ. ಭಾರತಕ್ಕೆ ಎದುರಾಗಬಹುದಾದ ಅಪಾಯಗಳು ಯಾವುವು? ಆದರೆ ಎಲ್ಲ ವಿಷಯಗಳು ಒಳ್ಳೆಯದಾಗೇ ಇವೆ ಅಂತ ಹೇಳಲು ಸಾಧ್ಯವಿಲ್ಲ. ಯಾಕಂದರೆ ಒಂದು ದುಬಾರಿ ಜೀವನ, ಯುದ್ಧ ಮುಂದುವರೆದರೆ ಸಾಮಾನ್ಯ ಜನರ ಖರ್ಚು ಹೆಚ್ಚಾಗಬಹುದು. ಉದ್ಯೋಗದ ಸಮಸ್ಯೆ ಉಂಟಾಗ್ತದೆ. ಜಾಗತಿಕ ಕಂಪನಿಗಳು ಖರ್ಚು ಕಡಿಮೆ ಮಾಡಲು ಉದ್ಯೋಗಗಳನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಕುಸಿತ. ಹೂಡಿಕೆದಾರರಲ್ಲಿ ಭಯ ಹೆಚ್ಚಾದರೆ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಕಾಣಬಹುದು. ಸೈಬರ್ ದಾಳಿ.
ಭವಿಷ್ಯದ ಯುದ್ಧಗಳು ಕೇವಲ ಗನ್ ಮೂಲಕ ಮಾತ್ರ ನಡೆಯುತ್ತಿಲ್ಲ, ಇಂಟರ್ನೆಟ್ ಮತ್ತು ತಂತ್ರಜ್ಞಾನ ಮೂಲಕವೂ ನಡೆಯಬಹುದು. ಆದ್ದರಿಂದ ಭಾರತ ಈಗ ಸೈಬರ್ ಸೆಕ್ಯುರಿಟಿ ಮೇಲೂ ಹೆಚ್ಚಿನ ಹೂಡಿಕೆ ಮಾಡುತ್ತಿದೆ. ಭಾರತದ ಭವಿಷ್ಯ ಹೇಗಿರಬಹುದು? ಇಂದು ಹಲವಾರು ದೇಶಗಳು ಆರ್ಥಿಕ ಸಮಸ್ಯೆ ಎದುರಿಸುತ್ತಿರುವಾಗಲೇ ಭಾರತ ನಿಧಾನವಾಗಿ ಜಗತ್ತಿನ ಪ್ರಮುಖ ಶಕ್ತಿಯಾಗಿ ಬೆಳೆಯುತ್ತಿದೆ. ಭಾರತ ಪ್ರಮುಖ ಶಕ್ತಿಗಳು ಯಾವೆಂದರೆ ಯುವ ಜನಸಂಖ್ಯೆ, ತಂತ್ರಜ್ಞಾನ ಬೆಳವಣಿಗೆ, ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ, ಜಾಗತಿಕ ವ್ಯಾಪಾರ ಸಂಬಂಧಗಳು ಮತ್ತು ಬಲವಾದ ನಾಯಕತ್ವ. ಮುಂದಿನ ವರ್ಷಗಳಲ್ಲಿ 10 ವರ್ಷಗಳಲ್ಲಿ ಭಾರತವು ಜಗತ್ತಿನ ಟಾಪ್ ಎಕಾನಮಿಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ. ಜಗತ್ತಿನಲ್ಲಿ ಯುದ್ಧದ ಭೀತಿ ಇದ್ದರೂ ಭಾರತ ಈಗ ಮುಂಚಿತ ಯೋಜನೆಗಳ ಮೂಲಕ ತನ್ನ ಶಕ್ತಿಯನ್ನು ಹೆಚ್ಚಿಕೊಳ್ಳುತ್ತಿದೆ. ಮೋದಿ ಸರ್ಕಾರದ ಹಲವು ಯೋಜನೆಗಳು ಭವಿಷ್ಯದ ಸಂಕಷ್ಟಗಳನ್ನು ಎದುರಿಸಲು ಸಹಾಯ ಮಾಡುತ್ತಿವೆ. ಆದರೆ ಮುಂದಿನ ಕೆಲವು ವರ್ಷಗಳು ಭಾರತಕ್ಕೆ ಅತ್ಯಂತ ಮಹತ್ವದ ಸಮಯವಾಗಿರಲಿದೆ. ನಿಮ್ಮ ಅಭಿಪ್ರಾಯವೇನು? ಭಾರತ ಸೂಪರ್ ಪವರ್ ಆಗುತ್ತಾ? ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ. ಥ್ಯಾಂಕ್ ಯು.